ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅಥವಾ ಪವರ್ ಶೇರಿಂಗ್ ಇದು ಚರ್ಚೆಗಳು ನಡೀತಾ ಇದ್ದಾವೆ. ಇನ್ನೊಂದು ಕಡೆ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನ ಇರಬೇಕಾದ್ರೆ ದಲಿತ ಸಿ ಎಂ ಒತ್ತಾಯ ಕೇಳ್ಬೋದು. ನೋಡಿ, ಈ ಥರ ಎಲ್ಲೂ ಕೂಡ ಚರ್ಚೆಗಳು ಮಾಡುವಂಥ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರು ಮುಂದುವರಿತಾ ಇದ್ದಾರೆ. ನಾವು ಈ ರೀತಿಯಾಗಿ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಥವಾ ಚರ್ಚೆ ಆಗಬೇಕು ಅಂತ ಯಾವುದೇ ರೀತಿಯ ಕಾರಣಗಳು ಕೂಡ ಇಲ್ಲ, ಅವಕಾಶಗಳು ಕೂಡ ಇಲ್ಲ, ಅದರ ಸನ್ನಿವೇಶನೂ ಕೂಡ ಇಲ್ಲ. ಸಿದ್ದರಾಮಯ್ಯ ಮೊನ್ನೆ ಬಂದಾಗಲೇ ಹೇಳಿದರು ಹೈಕಮಾಂಡ್. ನೀವು ಕೇಳಿದಾಗ ಖಂಡಿತ ಈಗ ನಾನು ಅದನ್ನೇ ಹೇಳ್ತೀನಿ. ಈಗ ನನ್ನನ್ನು ಕೇಳ್ಬೋದು, ನೀವು ಮಂತ್ರಿಯಾಗಿ ಮುಂದುವರಿತೀರಾ ಅಂತ ನಾನು ಹೇಳ್ಬೋದು. ನಾನು ಹೇಳ್ತೀನಿ, ಹೌದು, ನನಗೆ ಆಸೆ ಇದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದಕ್ಕೆ ಬದ್ಧರಾಗಿರ್ತೀವಿ. ಪಕ್ಷ ನಮ್ಮ ಶಿಸ್ತಿನ ಪಕ್ಷ. ಅದಕ್ಕೋಸ್ಕರ ಮುಖ್ಯಮಂತ್ರಿಯವರು ನಮ್ಮ ಪಕ್ಷದ ವರಿಷ್ಠರ ತೀರ್ಮಾನ ಏನಿರ್ತದೆ ಅದರ ಪ್ರಕಾರ ನಾನು ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಆದರೆ ಆ ಸನ್ನಿವೇಶ ಏನು ಕೇಳ್ತಾ ಇದ್ದೀರಾ ಅದು ಸದ್ಯದ ಪರಿಸ್ಥಿತಿಯಲ್ಲಿ ಏನೂ ಇಲ್ಲ. ನೋಡಿ, ವಿಸ್ತರಣೆ ಅದು ಆಗುವಂಥದ್ದು ಆಗ್ತದೆ. ಯಾವಾಗ ಆಗಬೇಕು ಏನಾಗಬೇಕು ಅದು ಮುಖ್ಯಮಂತ್ರಿಯವರು, ರಾಷ್ಟ್ರದ ಅಧ್ಯಕ್ಷರು, ನಮ್ಮ ಉಸ್ತುವಾರಿ ಇದ್ದಾರೆ ಮತ್ತು ರಾಜ್ಯದ ಅಧ್ಯಕ್ಷರಿದ್ದಾರೆ, ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಅದು ಶುರು ಆದಾಗ ಪ್ರಕ್ರಿಯೆ ನಿಮಗೂ ಕೂಡ ಗೊತ್ತಾಗ್ತದೆ. ಸದ್ಯದಲ್ಲಿ ಇನ್ನೂ ಏನು ಪ್ರಾರಂಭ ಏನಾಗಿಲ್ಲ ತಾನೆ. ಹೇಳೋರು ಕೇಳ್ತಾರೆ, ಹೇಳೋರು ಹೇಳ್ತಾರೆ. ಈಗ ಯಾರಿಗಾರು ನೀವು ನನ್ನ ಕೇಳಿದ್ರೆ ನೀವು ಮಂತ್ರಿ ಆಗ್ತೀರಂತ ಯಾರಾದ್ರೂ ನೀವು ಕೇಳಿದ್ರೆ ಹೌದು ನನಗೂ ಅವಕಾಶ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಬೇರೆ, ನನಗಲ್ಲ, ನಾನು ಹೇಳ್ತೀನಿ ಯಾರೇ ಒಬ್ಬರಿಗೆ. ಅದಕ್ಕೆ ನಾನು ಹೇಳುವಂಥದ್ದು, ಈಗ ನನಗೆ ನೀವು ಕೇಳ್ಬೋದು, ನಿಮ್ಮನ್ನು ತೆಗೆದ್ರೆ ಏನು ಮಾಡ್ತೀರೋ, ತೆಗೆದ್ರೆ ಒಪ್ಕೊಳ್ತೀವಿ ನಾವು. ನಾವೇನು ಹಿಂದೆನೂ ಕೂಡ ನಾನು 3 ವರ್ಷ ಮಂತ್ರಿ ಆಗಿದ್ದೆ. ಆಮೇಲೆ ನಾನೇ ಹೇಳಿದೆ ನಾನು ಪಕ್ಷಕ್ಕೆ ಕೆಲಸ ಮಾಡ್ತೀನಿ, ಬೇರೆಯವ್ರಿಗೆ ಮಾಡಿ ಅಂತ 2015 ನಾನೇ ಹೇಳಿದ್ದೀನಿ. ಮುಖ್ಯಮಂತ್ರಿ ಕನ್ಸಿಡರ್ ಮಾಡಿದ್ರು ಯಾರು ಇಲ್ಲ, ಅದೆಲ್ಲ ಪ್ರಶ್ನೆನೇ ಬರೋದಿಲ್ಲ. ಹಾಂ, ನೋಡಿ, ಅದು ಕಾನೂನು ಸುವ್ಯವಸ್ಥೆಗೆ ವಿಚಾರದಲ್ಲೇ ಅದು ಚರ್ಚೆ ಆಗ್ತಾ ಇರುವಂಥದ್ದು, ಆಯಿತಾ. ಯಾರಿಗೆ ಅದು ಏನೇ ಮಾಡಬೇಕು ಅಂತ ಹೇಳಿದ್ರು ಕೂಡ ಅದು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಯಾರಿಗೂ ಕೂಡ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ಮಾಡ್ಕೋಬೇಕು. ಅದು RSS ಇರ್ಬೋದು, ಇನ್ನೊಂದು ಸಂಸ್ಥೆ ಇರ್ಬೋದು, ಯಾರೇ ಇರ್ಬೋದು, ಅದರ ಕಾನೂನು ಚೌಕಟ್ಟಲ್ಲಿ ಇರಬೇಕು. RSS ಏನು ಕಾನೂನಿನ ಮೇಲೇನಿಲ್ಲ. ಅವರು ಕೂಡ ದೇಶದ ಕಾನೂನು ಅಡಿಯಲ್ಲೇ ಅವರು ಕೂಡ ಕೆಲಸ ಮಾಡಬೇಕು. ಈಗ ಬಿಜೆಪಿಯವರ ಆರೋಪ ಏನಂತ ಹೇಳಿದ್ರೆ RSS ಅನ್ನು ಟಾರ್ಗೆಟ್ ಮಾಡಿದೆ. ಆದರೆ PFI ಮತ್ತು SDPI ಅಂತ ಸಂಘಟನೆಗಳನ್ನು PFI ಬ್ಯಾನೇ ಆಗಿದೆಲ್ಲ, ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಯಾರು ಸಪೋರ್ಟ್ ಮಾಡಿಲ್ಲ. SDPI ನಾಳೆ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ತೊಗೊಂಡು ಮಾಡಬೇಕು ಅಷ್ಟೇ. RSS ಅವರು BJP ಜೊತೆ ಇರುವಂಥ ಒಂದು ಸಂಘಟನೆ, ರಾಜಕೀಯ ಸಂಘಟನೆ. ಇದು ಅವರು ರಾಜಕೀಯೇತರ ಸಂಘಟನೆ ಆಗಿದ್ದಿದ್ರೆ ಅದೊಂಥರ, ಆದರೆ ಅವರು ರಾಜಕೀಯ ಸಂಘಟನೆ, ಒಂದು ಕಮ್ಯುನಲ್ ಸಂಘಟನೆ ಅದು. ಸೊ ಅವರು ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಆಗಿರೋದ್ರಿಂದ ನ್ಯಾಚುರಲಿ ಅವ್ರ ಮೇಲೆ ಇಂಥ ಎಲ್ಲ ಅನುಮಾನಗಳು ಬಂದೇ ಬರ್ತದೆ. ಯಾಕೆ ಮಾಡ್ತಾ ಇದ್ದಾರೆ, ಉದ್ದೇಶ ಏನು, ಅದು ರಾಜಕೀಯ ಇಲ್ಲದೆ ಹೋಗಿದ್ದಾರೆ. RSSನಲ್ಲಿ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಆದರೆ RSSನ ಇತಿಹಾಸ ನಮಗೆಲ್ಲ ಗೊತ್ತಿದೆ ತಾನೆ. ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅಥವಾ ಪವರ್ ಶೇರಿಂಗ್ ಇದು ಚರ್ಚೆಗಳು ನಡೀತಾ ಇದ್ದಾವೆ. ಇನ್ನೊಂದು ಕಡೆ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನ ಇರಬೇಕಾದ್ರೆ ದಲಿತ ಸಿ ಎಂ ಒತ್ತಾಯ ಕೇಳ್ಬೋದು. ನೋಡಿ, ಈ ಥರ ಎಲ್ಲೂ ಕೂಡ ಚರ್ಚೆಗಳು ಮಾಡುವಂಥ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರು ಮುಂದುವರಿತಾ ಇದ್ದಾರೆ. ನಾವು ಈ ರೀತಿಯಾಗಿ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಥವಾ ಚರ್ಚೆ ಆಗಬೇಕು ಅಂತ ಯಾವುದೇ ರೀತಿಯ ಕಾರಣಗಳು ಕೂಡ ಇಲ್ಲ, ಅವಕಾಶಗಳು ಕೂಡ ಇಲ್ಲ, ಅದರ ಸನ್ನಿವೇಶನೂ ಕೂಡ ಇಲ್ಲ. ಸಿದ್ದರಾಮಯ್ಯ ಮೊನ್ನೆ ಬಂದಾಗಲೇ ಹೇಳಿದರು ಹೈಕಮಾಂಡ್. ನೀವು ಕೇಳಿದಾಗ ಖಂಡಿತ ಈಗ ನಾನು ಅದನ್ನೇ ಹೇಳ್ತೀನಿ. ಈಗ ನನ್ನನ್ನು ಕೇಳ್ಬೋದು, ನೀವು ಮಂತ್ರಿಯಾಗಿ ಮುಂದುವರಿತೀರಾ ಅಂತ ನಾನು ಹೇಳ್ಬೋದು. ನಾನು ಹೇಳ್ತೀನಿ, ಹೌದು, ನನಗೆ ಆಸೆ ಇದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದಕ್ಕೆ ಬದ್ಧರಾಗಿರ್ತೀವಿ. ಪಕ್ಷ ನಮ್ಮ ಶಿಸ್ತಿನ ಪಕ್ಷ. ಅದಕ್ಕೋಸ್ಕರ ಮುಖ್ಯಮಂತ್ರಿಯವರು ನಮ್ಮ ಪಕ್ಷದ ವರಿಷ್ಠರ ತೀರ್ಮಾನ ಏನಿರ್ತದೆ ಅದರ ಪ್ರಕಾರ ನಾನು ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಆದರೆ ಆ ಸನ್ನಿವೇಶ ಏನು ಕೇಳ್ತಾ ಇದ್ದೀರಾ ಅದು ಸದ್ಯದ ಪರಿಸ್ಥಿತಿಯಲ್ಲಿ ಏನೂ ಇಲ್ಲ. ನೋಡಿ, ವಿಸ್ತರಣೆ ಅದು ಆಗುವಂಥದ್ದು ಆಗ್ತದೆ. ಯಾವಾಗ ಆಗಬೇಕು ಏನಾಗಬೇಕು ಅದು ಮುಖ್ಯಮಂತ್ರಿಯವರು, ರಾಷ್ಟ್ರದ ಅಧ್ಯಕ್ಷರು, ನಮ್ಮ ಉಸ್ತುವಾರಿ ಇದ್ದಾರೆ ಮತ್ತು ರಾಜ್ಯದ ಅಧ್ಯಕ್ಷರಿದ್ದಾರೆ, ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಅದು ಶುರು ಆದಾಗ ಪ್ರಕ್ರಿಯೆ ನಿಮಗೂ ಕೂಡ ಗೊತ್ತಾಗ್ತದೆ. ಸದ್ಯದಲ್ಲಿ ಇನ್ನೂ ಏನು ಪ್ರಾರಂಭ ಏನಾಗಿಲ್ಲ ತಾನೆ. ಹೇಳೋರು ಕೇಳ್ತಾರೆ, ಹೇಳೋರು ಹೇಳ್ತಾರೆ. ಈಗ ಯಾರಿಗಾರು ನೀವು ನನ್ನ ಕೇಳಿದ್ರೆ ನೀವು ಮಂತ್ರಿ ಆಗ್ತೀರಂತ ಯಾರಾದ್ರೂ ನೀವು ಕೇಳಿದ್ರೆ ಹೌದು ನನಗೂ ಅವಕಾಶ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಬೇರೆ, ನನಗಲ್ಲ, ನಾನು ಹೇಳ್ತೀನಿ ಯಾರೇ ಒಬ್ಬರಿಗೆ. ಅದಕ್ಕೆ ನಾನು ಹೇಳುವಂಥದ್ದು, ಈಗ ನನಗೆ ನೀವು ಕೇಳ್ಬೋದು, ನಿಮ್ಮನ್ನು ತೆಗೆದ್ರೆ ಏನು ಮಾಡ್ತೀರೋ, ತೆಗೆದ್ರೆ ಒಪ್ಕೊಳ್ತೀವಿ ನಾವು. ನಾವೇನು ಹಿಂದೆನೂ ಕೂಡ ನಾನು 3 ವರ್ಷ ಮಂತ್ರಿ ಆಗಿದ್ದೆ.
ಆಮೇಲೆ ನಾನೇ ಹೇಳಿದೆ ನಾನು ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಬೇರೆಯವ್ರಿಗೆ ಮಾಡಿ ಅಂತ 2015 ನಾನೇ ಹೇಳಿದ್ದೀನಿ. ಸರ್ ಮುಖ್ಯಮಂತ್ರಿ ಕನ್ಸಿಡರ್ ಮಾಡಿದ್ರು ಯಾರು ಇಲ್ಲ ಅದೆಲ್ಲ ಪ್ರಶ್ನೆನೇ ಬರೋದಿಲ್ಲ. ಹಾಂ, RSS ಪದಸಂಚಲನದ್ದು ಅಲ್ಲಲ್ಲಿ ಚರ್ಚೆ ಆಗ್ತಿದೆ, ಆಕ್ಷೇಪ ಪರ ವಿರೋಧವಾಗಿ ಕೇಳಿದೆ. ಇದು ಕಾನೂನು ಸುವ್ಯವಸ್ಥೆಗಳ ಸಮಸ್ಯೆ ಆಗೋದಿಲ್ಲ ಅಂತ ನೋಡಿ, ಅದು ಕಾನೂನು ಸುವ್ಯವಸ್ಥೆಗೆ ವಿಚಾರದಲ್ಲೇ ಅದು ಚರ್ಚೆ ಆಗ್ತಾ ಇರುವಂಥದ್ದು, ಆಯಿತಾ. ಯಾರಿಗೆ ಅದು ಏನೇ ಮಾಡಬೇಕು ಅಂತ ಹೇಳಿದ್ರು ಕೂಡ ಅದು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಯಾರಿಗೂ ಕೂಡ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ಮಾಡ್ಕೋಬೇಕು. ಅದು RSS ಇರ್ಬೋದು, ಇನ್ನೊಂದು ಸಂಸ್ಥೆ ಇರ್ಬೋದು, ಯಾರೇ ಇರ್ಬೋದು, ಅದರ ಕಾನೂನು ಚೌಕಟ್ಟಲ್ಲಿ ಇರಬೇಕು. RSS ಏನು ಕಾನೂನಿನ ಮೇಲೇನಿಲ್ಲ, ಅವರು ಕೂಡ ದೇಶದ ಕಾನೂನು ಅಡಿಯಲ್ಲೇ ಅವರು ಕೂಡ ಕೆಲಸ ಮಾಡಬೇಕು. ಈಗ ಬಿಜೆಪಿಯವರ ಆರೋಪ ಏನಂತ ಹೇಳಿದ್ರೆ RSS ಅನ್ನು ಟಾರ್ಗೆಟ್ ಮಾಡಿದೆ, ಆದರೆ PFI ಮತ್ತು SDPI ಅಂತ ಸಂಘಟನೆಗಳನ್ನು PFI ಬ್ಯಾನೇ ಆಗಿದೆಯಲ್ಲ, ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು. ನಾವ್ಯಾರು ಸಪೋರ್ಟ್ ಮಾಡಿಲ್ಲ. SDPI ನಾಳೆ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ತೊಗೊಂಡು ಮಾಡಬೇಕು ಅಷ್ಟೇ. RSS ಅವರು BJP ಜೊತೆ ಇರುವಂಥ ಒಂದು ಸಂಘಟನೆ, ರಾಜಕೀಯ ಸಂಘಟನೆ ಇದು. ಅವರು ರಾಜಕೀಯೇತರ ಸಂಘಟನೆ ಆಗಿದ್ದಿದ್ರೆ ಅದೊಂಥರ, ಆದರೆ ಅವರು ರಾಜಕೀಯ ಸಂಘಟನೆ, ಒಂದು ಕಮ್ಯುನಲ್ ಸಂಘಟನೆ ಅದು. ಸೊ ಅವರು ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಆಗಿರೋದ್ರಿಂದ ನ್ಯಾಚುರಲಿ ಅವ್ರ ಮೇಲೆ ಇಂಥ ಎಲ್ಲ ಅನುಮಾನಗಳು ಬಂದೇ ಬರ್ತದೆ. ಯಾಕೆ ಮಾಡ್ತಾ ಇದ್ದಾರೆ, ಉದ್ದೇಶ ಏನು, ಅದು ರಾಜಕೀಯ ಇಲ್ಲದೆ ಹೋಗಿದ್ದಾರೆ RSSನಲ್ಲಿ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಆದರೆ RSSನ ಇತಿಹಾಸ ನಮಗೆಲ್ಲ ಗೊತ್ತಿದೆ ತಾನೆ. ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅಥವಾ ಪವರ್ ಶೇರಿಂಗ್ ಇದು ಚರ್ಚೆಗಳು ನಡೀತಾ ಇದ್ದಾವೆ. ಇನ್ನೊಂದು ಕಡೆ ಒಂದು ವೇಳೆ ಸಿದ್ದರಾಮಯ್ಯವರನ್ನು ಮುಖ್ಯಮಂತ್ರಿ ಸ್ಥಾನ ಇರಬೇಕಾದ್ರೆ ದಲಿತ CM ಒತ್ತಾಯ ಕೇಳ್ಬೋದು. ನೋಡಿ, ಈ ಥರ ಎಲ್ಲೂ ಕೂಡ ಚರ್ಚೆಗಳು ಮಾಡುವಂಥ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರು ಮುಂದುವರಿತಾ ಇದ್ದಾರೆ. ನಾವು ಈ ರೀತಿಯಾಗಿ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಥವಾ ಚರ್ಚೆ ಆಗಬೇಕು ಅಂತ ಯಾವುದೇ ರೀತಿಯ ಕಾರಣಗಳು ಕೂಡ ಇಲ್ಲ, ಅವಕಾಶಗಳು ಕೂಡ ಇಲ್ಲ, ಅದರ ಸನ್ನಿವೇಶನೂ ಕೂಡ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಮೊನ್ನೆ ಬಂದಾಗಲೇ ಹೇಳಿದರು ಹೈಕಮಾಂಡ್. ನೀವು ಕೇಳಿದಾಗ ಖಂಡಿತ ಈಗ ನಾನು ಅದನ್ನೇ ಹೇಳ್ತೀನಿ. ಈಗ ನನ್ನನ್ನು ಕೇಳ್ಬೋದು, ನೀವು ಮಂತ್ರಿಯಾಗಿ ಮುಂದುವರಿತೀರಾ ಅಂತ ನಾನು ಹೇಳ್ಬೋದು. ನಾನು ಹೇಳ್ತೀನಿ, ಹೌದು, ನನಗೆ ಆಸೆ ಇದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದಕ್ಕೆ ಬದ್ಧರಾಗಿರ್ತೀವಿ. ಪಕ್ಷ ನಮ್ಮ ಶಿಸ್ತಿನ ಪಕ್ಷ, ಅದಕ್ಕೋಸ್ಕರ ಮುಖ್ಯಮಂತ್ರಿಯವರು ನಮ್ಮ ಪಕ್ಷದ ವರಿಷ್ಠರ ತೀರ್ಮಾನ ಏನಿರ್ತದೆ ಅದರ ಪ್ರಕಾರ ನಾನು ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಆದರೆ ಆ ಸನ್ನಿವೇಶ ಏನು ಕೇಳ್ತಾ ಇದ್ದೀರಾ ಅದು ಸದ್ಯದ ಪರಿಸ್ಥಿತಿಯಲ್ಲಿ ಏನೂ ಇಲ್ಲ. ಈಗ ಸಚಿವ ಸಂಪುಟ ವಿಸ್ತರಣೆಗೆ ಚರ್ಚೆ ಆಗ್ತಿದೆ. ನೋಡಿ, ವಿಸ್ತರಣೆ ಅದು ಆಗುವಂಥದ್ದು ಆಗ್ತದೆ. ಯಾವಾಗ ಆಗಬೇಕು, ಏನಾಗಬೇಕು, ಅದು ಮುಖ್ಯಮಂತ್ರಿಯವರು, ರಾಷ್ಟ್ರದ ಅಧ್ಯಕ್ಷರು, ನಮ್ಮ ಉಸ್ತುವಾರಿ ಇದ್ದಾರೆ ಮತ್ತು ರಾಜ್ಯದ ಅಧ್ಯಕ್ಷರಿದ್ದಾರೆ, ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಅದು ಶುರು ಆದಾಗ ಪ್ರಕ್ರಿಯೆ ನಿಮಗೂ ಕೂಡ ಗೊತ್ತಾಗ್ತದೆ. ಸದ್ಯದಲ್ಲಿ ಇನ್ನೂ ಏನು ಪ್ರಾರಂಭ ಏನಾಗಿಲ್ಲ ತಾನೆ. ಹೇಳೋರು ಕೇಳ್ತಾರೆ, ಹೇಳೋರು ಹೇಳ್ತಾರೆ. ಈಗ ಯಾರಿಗಾರು ನೀವು ನನ್ನ ಕೇಳಿದ್ರೆ ನೀವು ಮಂತ್ರಿ ಆಗ್ತೀರಂತ ಯಾರಾದ್ರೂ ನೀವು ಕೇಳಿದ್ರೆ ಹೌದು ನನಗೂ ಅವಕಾಶ ಮಾಡ್ತೀವಿ ಅಂತ ಹೇಳ್ತಾರೆ, ಅದು ಬೇರೆ. ನನಗಲ್ಲ, ನಾನು ಹೇಳ್ತೀನಿ ಯಾರೇ ಒಬ್ಬರಿಗೆ. ಅದಕ್ಕೆ ನಾನು ಹೇಳುವಂಥದ್ದು, ಈಗ ನನಗೆ ನೀವು ಕೇಳ್ಬೋದು, ನಿಮ್ಮನ್ನು ತೆಗೆದ್ರೆ ಏನು ಮಾಡ್ತೀರೋ, ತೆಗೆದ್ರೆ ಒಪ್ಕೊಳ್ತೀವಿ ನಾವು. ನಾವೇನು ಹಿಂದೆನೂ ಕೂಡ ನಾನು 3 ವರ್ಷ ಮಂತ್ರಿ ಆಗಿದ್ದೆ, ಆಮೇಲೆ ನಾನೇ ಹೇಳಿದೆ ನಾನು ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಬೇರೆಯವ್ರಿಗೆ ಮಾಡಿ ಅಂತ 2015 ನಾನೇ ಹೇಳಿದ್ದೀನಿ. ಮುಖ್ಯಮಂತ್ರಿ ಕನ್ಸಿಡರ್ ಮಾಡಿದ್ರು ಯಾರು ಇಲ್ಲ ಅದೆಲ್ಲ ಪ್ರಶ್ನೆನೇ ಬರೋದಿಲ್ಲ. ಹಾಂ, RSS ಪದಸಂಚಲನದ್ದು ಅಲ್ಲಲ್ಲಿ ಚರ್ಚೆ ಆಗ್ತಿದೆ, ಆಕ್ಷೇಪ ಪರ ವಿರೋಧವಾಗಿ ಕೇಳಿದೆ. ಇದು ಕಾನೂನು ಸುವ್ಯವಸ್ಥೆಗಳ ಸಮಸ್ಯೆ ಆಗೋದಿಲ್ಲ ಅಂತ ನೋಡಿ, ಅದು ಕಾನೂನು ಸುವ್ಯವಸ್ಥೆಗೆ ವಿಚಾರದಲ್ಲೇ ಅದು ಚರ್ಚೆ ಆಗ್ತಾ ಇರುವಂಥದ್ದು, ಆಯಿತಾ. ಯಾರಿಗೆ ಅದು ಏನೇ ಮಾಡಬೇಕು ಅಂತ ಹೇಳಿದ್ರು ಕೂಡ ಅದು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಯಾರಿಗೂ ಕೂಡ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ಮಾಡ್ಕೋಬೇಕು. ಅದು RSS ಇರ್ಬೋದು, ಇನ್ನೊಂದು ಸಂಸ್ಥೆ ಇರ್ಬೋದು, ಯಾರೇ ಇರ್ಬೋದು, ಅದರ ಕಾನೂನು ಚೌಕಟ್ಟಲ್ಲಿ ಇರಬೇಕು. RSS ಏನು ಕಾನೂನಿನ ಮೇಲೇನಿಲ್ಲ, ಅವರು ಕೂಡ ದೇಶದ ಕಾನೂನು ಅಡಿಯಲ್ಲೇ ಅವರು ಕೂಡ ಕೆಲಸ ಮಾಡಬೇಕು. ಈಗ ಬಿಜೆಪಿಯವರ ಆರೋಪ ಏನಂತ ಹೇಳಿದ್ರೆ RSS ಅನ್ನು ಟಾರ್ಗೆಟ್ ಮಾಡಿದೆ, ಆದರೆ PFI ಮತ್ತು SDPI ಅಂತ ಸಂಘಟನೆಗಳನ್ನು PFI ಬ್ಯಾನೇ ಆಗಿದೆಯಲ್ಲ, ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು. ನಾವ್ಯಾರು ಸಪೋರ್ಟ್ ಮಾಡಿಲ್ಲ. SDPI ನಾಳೆ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ತೊಗೊಂಡು ಮಾಡಬೇಕು ಅಷ್ಟೇ. RSS ಅವರು BJP ಜೊತೆ ಇರುವಂಥ ಒಂದು ಸಂಘಟನೆ, ರಾಜಕೀಯ ಸಂಘಟನೆ ಇದು. ಅವರು ರಾಜಕೀಯೇತರ ಸಂಘಟನೆ ಆಗಿದ್ದಿದ್ರೆ ಅದೊಂಥರ, ಆದರೆ ಅವರು ರಾಜಕೀಯ ಸಂಘಟನೆ, ಒಂದು ಕಮ್ಯುನಲ್ ಸಂಘಟನೆ ಅದು. ಸೊ ಅವರು ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಆಗಿರೋದ್ರಿಂದ ನ್ಯಾಚುರಲಿ ಅವ್ರ ಮೇಲೆ ಇಂಥ ಎಲ್ಲ ಅನುಮಾನಗಳು ಬಂದೇ ಬರ್ತದೆ. ಯಾಕೆ ಮಾಡ್ತಾ ಇದ್ದಾರೆ, ಉದ್ದೇಶ ಏನು, ಅದು ರಾಜಕೀಯ ಇಲ್ಲದೆ ಹೋಗಿದ್ದಾರೆ RSSನಲ್ಲಿ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಆದರೆ RSSನ ಇತಿಹಾಸ ನಮಗೆಲ್ಲ ಗೊತ್ತಿದೆ ತಾನೆ.